ನಂದೊಂದು ಮೆಸೇಜ್ ಕೈದಿಗಳಿಗೆ, ಈ ಟೈಮ್ ಜೈಲ್ನಲ್ಲಿ ಹೋಗ್ತಾರಲ್ಲ ಅದನ್ನ ಗೋಲ್ಡನ್ ಟೈಮ್ಸ್, ಜೀವನದಲ್ಲಿ ತಿರ್ಗಾ ವಾಪಸ್ ಅಂತ ಟೈಮ್ ಬರಲ್ಲ. ತಪ್ಪು ಮಾಡಿದಾರೋ ತಪ್ಪು ಮಾಡದೆ ಹೋಗಿದಾರೋ, ಅಪರಾಧಿಯಾಗಿನೋ ನಿರಪರಾಧಿಯಾಗಿನೋ ಹೋಗಿರ್ತಾರಲ್ಲ, ಆ ಟೈಮ್ ಒಂದಿರುತ್ತಲ್ಲ, ಅದನ್ನ ಟೈಮ್ ನ ಕರೆಕ್ಟ್ ಆಗಿ ಉಪಯೋಗ ಮಾಡ್ಕೊಂಡ್ಬಿಟ್ರೆ ಬಹಳ ಒಳ್ಳೆ ಯೂಸ್ಫುಲ್ ಆಗುತ್ತೆ. ಎಕ್ಸಾಂಪಲ್, ಇವಾಗ ಲೈಬ್ರರಿ ಐತೆ ಜೈಲಿನಲ್ಲಿ, ಮಸೀದಿ ಐತೆ, ದೇವಸ್ಥಾನ ಐತೆ, ಚರ್ಚ್ ಐತೆ, ಲೈಬ್ರರಿ ಐತೆ, ಸ್ಕೂಲ್ ಐತೆ, ಶಾಲೆ ಐತೆ. ಇವಾಗ ಯಾರೋ ಒಂದು ಮರ್ಡರ್ ಕೇಸಲ್ಲಿ ಹೋಗ್ಬಿಟ್ನೋ, ಇಲ್ಲ ಯಾವ್ದೋ ಒಂದು NDPS ಕೇಸಲ್ಲಿ ಹೋಗ್ಬಿಟ್ನೋ, ಇಲ್ಲ ಯಾವ್ದೋ ಒಂದು ಕೇಸಲ್ಲಿ ಹೋಗ್ಬಿಟ್ಟ, ಬೇಲ್ ಆಗೋ ಚಾನ್ಸ್ ಇಲ್ಲ, ಬೇಲ್ ಹೈಕೋರ್ಟ್ ಅಲ್ಲೂ ರಿಜೆಕ್ಟ್ ಆಯ್ತು, ಟ್ರಯಲ್ ಕೋರ್ಟ್ ಅಲ್ಲೂ ರಿಜೆಕ್ಟ್ ಆಯ್ತು, ಟ್ರಯಲ್ ಸ್ಟಾರ್ಟ್ ಆಗ್ಬಿಟ್ಟೈತೆ, ಅವ್ನು ಗೊತ್ತಿರುತ್ತೆ ನಾನು ಹೋಗತ್ತೆ ತುಂಬಾ ಕಷ್ಟ ಆಗುತ್ತೆ, ಇವಾಗ 2-3 ವರ್ಷ ಆಗ್ಬಿಟ್ಟಿರುತ್ತೆ ಅಂತ ಹೇಳ್ಬಿಟ್ಟು. ಎಷ್ಟೋ ಜನ ಕೈದಿಗಳಿದ್ದಾರೆ, ಅವ್ರಿಗೆ ಹೆಬ್ಬಟ್ ಹಾಕಬೇಕು, ಸೈನ್ ಹಾಕಕ್ ಬರಲ್ಲ, ಸೈನ್ ಹಾಕಿದ್ರೆ ಓದಕ್ ಬರಲ್ಲ, ಒಂದ್ ಲೆಟರ್ ಓದಕ್ ಬರಲ್ಲ, ಈ ಮಟ್ಟಕ್ಕೆ ಇದಾರೆ ಅವರು. ಇವಾಗ ಅಲ್ಲಿ ಹೋಗಿದ್ಮೇಲೆ ಇಷ್ಟಾದ್ರೂ ನಮ್ಗೆ ಒಂದು ಎಜುಕೇಶನ್ ಇರಬೇಕು. ನನ್ಗೆ ಏನ್ ಕೇಸ್ ಹಾಕಿದಾರೆ, ಆ ಸೆಕ್ಷನ್ಗಳು ಏನು, ನನ್ಗೆ ಏನ್ ಹಾಕಿದಾರೆ ಅದನ್ನ ಓದ್ಕೊಳ್ಳೋದಿಲ್ಲ. ಅವ್ರು ಚಾರ್ಜ್ ಶೀಟ್ ಇಲ್ಲಿ, ಅವ್ರ FIR ಇಲ್ಲಿ ಓದ್ಕೊಳ್ಳೋ ಅಷ್ಟೊಂದು ಬುದ್ಧಿ, ಅಷ್ಟೊಂದು ಜ್ಞಾನ ಒಂದು ಅವ್ರು ತಗೊಬೇಕು. ಮತ್ತೆ ಅಲ್ಲಿ ಹೋಗಿದ್ಮೇಲೆ ಇಂದ ಕಲಿಸ್ತಾರೆ, ಮೇಷ್ಟ್ರು ಬರ್ತಾರೆ, ಸರ್ಕಾರ ಅನುಕೂಲ ಮಾಡ್ಕೊಟ್ಟಿದೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.